Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕೇವಲ ಇನ್ನು 6 ದಿನಗಳಲ್ಲಿ 18ನೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಕೊನೆ ಹಂತದ ಮತದಾನ ನಡೆಯುತ್ತೆ. ಇನ್ನು 9 ದಿನಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹೀಗಾಗಿ ಪ್ರಧಾನಿ ಆದಿಯಾಗಿ ಎಲ್ಲ ಪ್ರಮುಖ ರಾಜಕೀಯ ನಾಯಕರು ತಮ್ಮ ಬತ್ತಳಿಕೆಯಲ್ಲಿರುವಂತಹ ಕೊನೆ ಅಸ್ತ್ರವನ್ನ ಈ ಕೊನೆ ಹಂತದ ಮತದಾನದ ಸಂದರ್ಭದಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಅಂದ್ರೆ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಗೆ ಸಾಗ್ತಾ ಇದೆ ಪ್ರಚಾರ, ಅಂತಹ ಅಸ್ತ್ರಗಳು ಯಾವ್ದ್ಯಾವುದು ಬನ್ನಿ ನೋಡೋಣ. ಇನ್ನಾರೇ ದಿನ, ಕೇವಲ 6 ದಿನಗಳಲ್ಲಿ 18ನೇ ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಗಿಯಲಿದ್ದು 9 ದಿನಗಳಲ್ಲಿ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಏನಾಗುತ್ತೆ ಅಂತ ಹೊರಬೀಳಲಿದೆ. ಹೀಗಾಗಿ ಪ್ರಧಾನಿ ಮೋದಿ ಕೂಡ ಅಂತಿಮ ಹಂತದ ಚುನಾವಣೆಯಲ್ಲಿ ತಮ್ಮ ಬತ್ತಳಿಕೆಯಲ್ಲಿರುವ ಕೊನೆಯ ಅಸ್ತ್ರಗಳನ್ನ ಬೆಳೆದಿದ್ದಾರೆ. ಇಂದು ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ ಪ್ರಧಾನಿ ಮೋದಿ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ. ಅಕಸ್ಮಾತ್ ಈ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದ್ರೆ 5 ವರ್ಷಗಳಲ್ಲಿ 5 ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ತಿವಿದಿದ್ದಾರೆ. सामान्य मानवी को भी मालूम है एक छोटा सा घर भी बनाना है तो बार बार मिस्त्री नहीं बदलते भाई. अब ये सपा कांग्रेस इंडी गठबंधन ये कह रहा है कि 5 साल में 5 प्रधानमंत्री. अब बताइए भाई, ये 5 साल में 5 प्रधानमंत्री कोई रखता है क्या? अरे कोई मिस्त्री नहीं रखता. ಮೋದಿ ಹೇಳಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು ಕೊಟ್ಟಿತು. ನಾವು ಸರ್ಕಾರ ರಚಿಸಿದ್ರೆ ಪ್ರಧಾನಿ ಯಾರೆಂದು ನಮ್ಮ ನಾಯಕರೆಲ್ಲ ಸೇರಿ ನಿರ್ಧರಿಸ್ತಾರೆ. ಇದು ಒಂದ್ ರೀತಿಯಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಎಂಬಂತಹ ಪ್ರಶ್ನೆ. ಆದ್ರೆ ಈ ಹಿಂದೆ ನಮಗೆ ಬಹುಮತ ಸಿಗದೇ ಇದ್ದಾಗಲೂ ಮನಮೋಹನ್ ಸಿಂಗ್ 10 ವರ್ಷ ಯಾವುದೇ ಬದಲಾವಣೆ ಇಲ್ಲದೆ ಪಿಎಂ ಆಗಿ ಇರಲಿಲ್ವೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. देखिए, गठबंधन होने के बाद सब मिल सकते हैं, एक हो सकते हैं. मिल के जो गठबंधन के नेता लोग तय करेंगे, सारे पक्ष वाले मिल के बोलेंगे, वो नेता बनेगा. अब आप क्या सोच सकते हैं कि जब 2004 में सोनिया गांधी जी को सभी ने मिलके कहा, तब उन्होंने ठुकरा दिया. मेजॉरिटी नहीं थी, 140 सीटें थी. फिर उसके बाद 209 सीट पे दोबारा हम 2009 में आए. उस वक्त भी मेजॉरिटी हमको नहीं थी. ऐसा ही यूपीए सरकार बनाकर हमने 10 साल चलाए. ಇತ್ತ ಕಾಂಗ್ರೆಸ್ ವಿರುದ್ಧ ಮತ್ತೆ ತಮ್ಮ ವಾಕ್ಚರಿ ಝಳಪಿಸಿದ ಪ್ರಧಾನಿ ಮೋದಿ ಎಸ್ಪಿ ಮತ್ತು ಕಾಂಗ್ರೆಸ್ ಬರೀ ವೋಟ್ ಬ್ಯಾಂಕ್ ಅಷ್ಟೇ ಮೀಸಲಾಗಿದ್ದಾರೆ. ಆದರೆ ದೇಶದ ಬಡವರು, ದಲಿತರು, ಹಿಂದುಳಿದವರು ಮೋದಿ ಪರವಾಗಿದ್ದಾರೆ ಅಂತ ಹೇಳಿದ್ರು. सपा कांग्रेस के लोग वोट बैंक को समर्पित है, वही मोदी गरीब, दलित, पिछड़ों के हितों के लिए समर्पित है. ಅತ್ತ ಹಿಮಾಚಲ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ನಡೆಸಿ ಮಹಿಳೆಯರಿಗೆ 8,500 ರೂಪಾಯಿ ಕೊಡುವ ವಾಗ್ದಾನ ನೀಡಿದ್ರು. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಜುಲೈ 5ರಂದು ಬಡ ಮಹಿಳೆಯರ ಖಾತೆಗೆ ಮೊದಲ ಕಂತಿನ ಹಣ ಹಾಕ್ತೀವಿ, ಅದರ ಜೊತೆಗೆ ಪ್ರತಿ ತಿಂಗಳು ಟಕಾಟಕ್ ಅಂತ ಹಣ ಹಾಕ್ತಾ ಹೋಗ್ತೀವಿ ಅಂತ ರಾಹುಲ್ ಗಾಂಧಿ ಭರವಸೆ ನೀಡಿದ್ರು. 5 जुलाई को करोड़ों महिलाओं के बैंक अकाउंट में 8,500 रुपए आपको मिलेगा. जुलाई में 5 जुलाई, 5 अगस्त, सितंबर, अक्टूबर, नवंबर, दिसंबर, जनवरी, ठकाठक 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 अंदर. ಅತ್ತ ಪಂಜಾಬ್ನ ಫತೇಗಢ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ನಡೆಸಿ ಮೋದಿ ಅದಾನಿ ಪಾಲುದಾರಿಕೆಯಿಂದಾಗಿ ಹಿಮಾಚಲದ ರೈತರಿಗೆ ಅವರು ಬೆಳೆದ ಸೇಬಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಹಿಮಾಚಲದಲ್ಲಿ ಸೇಬಿನ ಬೆಲೆಯಿಂದ ಹಿಡಿದು ದೇಶದ ಬಂದರುಗಳು, ವಿಮಾನ ನಿಲ್ದಾಣಗಳು ಮತ್ತು ರಕ್ಷಣಾ ಕ್ಷೇತ್ರಗಳವರೆಗೆ ಎಲ್ಲವನ್ನೂ ಅದಾನಿ ನಿಯಂತ್ರಿಸುತ್ತಿದ್ದಾನೆ ಅಂತ ಕಿಡಿಕಾರಿದ್ರು.
ಒಟ್ಟಾರೆ ಕೇಂದ್ರದ ಎಲ್ಲಾ ನಾಯಕರು ಅಂತಿಮ ಹಂತದ ಕಸರತ್ತು ನಡೆಸುತ್ತಿದ್ದು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆದರೆ ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆದು ಜೂನ್ 4ರಂದು ಮತದಾರ ಬರೆದ ಹಣೆ ಬರಹ ಹೊರಬೀಳಲಿದೆ. ಆ ದಿನ ಜನ ಬರೆದುಕೊಟ್ಟ ತೀರ್ಪು ದೇಶದ ಚುಕ್ಕಾಣಿ ಯಾರು ಹಿಡಿಯುತ್ತಾರೆ ಎಂಬುದನ್ನ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.